ಎಸ್ ವೀಕ್ಷಕರೇ, ವಿಧಿವಿಜ್ಞಾನ ಪ್ರಯೋಗಾಲಯ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸರು, ವೈದ್ಯರ ಸಮ್ಮುಖದಲ್ಲಿ ಈ ಒಂದು ಶವವನ್ನ ಹೊರಗೆ ತೆಗೆಯಲಾಗ್ತಾ ಇದೆ. ಪರ್ಮಿಷನ್ ಅನ್ನ ಕೇಳಲಾಗಿತ್ತು, ಪರ್ಮಿಷನ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಇವತ್ತೇ ಆ ಕೆಲಸವನ್ನ ಮಾಡ್ಲಿಕ್ಕೆ ಈಗ ನೋಡ್ತಾ ಇರಬಹುದು ನೀವು ಯಾವ ರೀತಿಯ ಬಿಗಿ ಭದ್ರತೆಯಿಂದ ಆತನನ್ನ, ದೂರುದಾರನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಧರ್ಮಸ್ಥಳ ಫೈಲ್ಸ್, ಇದು ಧರ್ಮಸ್ಥಳ ಕರ್ನಾಟಕದಲ್ಲಿ ಮಾತ್ರ ಇದ್ದಂತಹ ಸುದ್ದಿ ಅಲ್ಲವೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದನ ಮಾಡಿದಂತಹ ನ್ಯೂಸ್. ಸಾಕಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು, ಕ್ಷಣಕ್ಕೊಂದು ಮಾಹಿತಿಗಳನ್ನ ಹೊರಹಾಕ್ತಾ ಇದ್ದಾನೆ ದೂರುದಾರ. ಮಾಜಿ ಪೌರ ಕಾರ್ಮಿಕ ದೂರುದಾರ ಆತ 30 ಜನ ಸೂಪರ್ವೈಸರ್ ಅವರ ಹೆಸರನ್ನ ಹೇಳಿದ್ದ. ಫಸ್ಟ್ಗೆ 30 ಜನ, ನಿನಗೆ ಯಾರು ಹೇಳಿದ್ದು, ಆ ಒಂದು ಶವವನ್ನು ಹೂತಿಡು ಅಂತ ಹೇಳಿದವ್ರು ಯಾರು ಅಂತ SIT ತನಿಖೆಯನ್ನ ಮಾಡುತ್ತಲ್ಲ, ಆ ತನಿಖೆಯ ವಿಚಾರವಾಗಿ ಆತ ಮಾತನಾಡಿದ್ದ. ನನಗೆ 30 ಜನ ಸೂಪರ್ವೈಸರ್ಗಳು ಈ ಒಂದು ಹೆಣವನ್ನ ಹೂತಿಡು ಅಂತ ಹೇಳಿದ್ರು ಎನ್ನುವಂತಹ ವಿಚಾರವನ್ನ ಆತ ಬಾಯಿ ಬಿಟ್ಟಿದ್ದ. ತದಾದ ನಂತರ ಆ ಸೂಪರ್ವೈಸರ್ನು ಕರೆಸುವಂತಹ ಪ್ರಯತ್ನಗಳು ಸಾಕಷ್ಟು ನಡೀತು. ಅದಕ್ಕೂ ಮುಂಚೆ ಆತ ಹೇಳ್ತಾ ಇದ್ನಲ್ಲ, ನಾನು ಶವಗಳನ್ನ ಅರೆಬರೆ ಬಟ್ಟೆಯಲ್ಲಿದ್ದಂತಹ ಹೆಣ್ಣು ಮಕ್ಕಳ ಶವವನ್ನು ಕೂಡ 1995ರಿಂದ 2014ರವರೆಗೆ ಹೂತಿಟ್ಟಿದ್ದೇನೆ ಅಂತ ಹೇಳಿ ಸಾಕಷ್ಟು ಹೆಣ್ಣು ಮಕ್ಕಳ ದೇಹದಲ್ಲಿ ಒಂದಿಷ್ಟು ಕಲೆಗಳನ್ನ ಹಾಗೂ ಗಾಯದ ಗುರುತುಗಳನ್ನ ನಾನು ನೋಡಿದ್ದೆ. ಆದರೂ ಕೂಡ ನನಗೆ ವಹಿಸಿರುವಂತಹ ಕೆಲಸವನ್ನ ಆ ಕ್ಷಣದಲ್ಲಿ ನಾನು ಮಾಡಿದ್ದೆ ಎನ್ನುವಂತಹ ವಿಚಾರವನ್ನ ಆ ಒಂದು ದೂರುದಾರ ಹೇಳಿದ್ನಲ್ಲ. ಎಸ್, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ಥಳ ಮಹಜರು ಶುರು. 3 ಪೊಲೀಸ್ ವ್ಯಾನ್ಗಳೊಂದಿಗೆ ಭಾರೀ ಭದ್ರತೆ. SIT ತಂಡದ ಎಲ್ಲ IPS ಅಧಿಕಾರಿಗಳು ಕೂಡ ಭಾಗಿ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಸ್ಥಳ ಮಹಜರು ಶುರುವಾಗಿದೆ. 3 ಪೊಲೀಸ್ ವ್ಯಾನ್ಗಳೊಂದಿಗೆ ಭಾರೀ ಭದ್ರತೆ. SIT ತಂಡದ ಎಲ್ಲ IPS ಅಧಿಕಾರಿಗಳು ಬಾಕಿ. ಮಾಮೂಲಿ ವಿಚಾರ ಅಲ್ಲವೇ ಅಲ್ಲ ಇದು. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಸ್ಥಳ ಮಹಜರನ್ನ ಶುರು ಮಾಡಿದ್ದಾರೆ. 3 ಪೊಲೀಸ್ ವ್ಯಾನ್ಗಳು ಭಾರೀ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾವೆ. SIT ತಂಡದ ಎಲ್ಲ IPS ಅಧಿಕಾರಿಗಳು ಕೂಡ ಈ ಒಂದು ವಿಚಾರವಾಗಿ ಭಾಗಿಯಾಗಿದ್ದಾರೆ. ಎಸ್ ವೀಕ್ಷಕರೇ, ಎಲ್ಲಿಂದ ಸ್ಟಾರ್ಟ್ ಅಂತ ಕೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಅಂದ್ರೆ ನೇತ್ರಾವತಿಯ ಸ್ನಾನಘಟ್ಟ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಸ್ಥಳ ಮಹಜರು. ಎಷ್ಟೇ ಬಾರಿ ಹೇಳಿದ್ರು ಕೂಡ ನನ್ನನ್ನ ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದಂತಹ ದೂರುದಾರ ತನ್ನ ಹಠವನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಅದಕ್ಕಾಗಿ ಆತನನ್ನು ಕರ್ಕೊಂಡೋಗಿ ನೀವು ಸ್ಕ್ರೀನ್ ಮೇಲೆ ಆಗ್ಲೇ ನೋಡಿದ್ರಿ, ಆತನನ್ನು ಕೂಡ 3 ಪೊಲೀಸ್ ವ್ಯಾನ್ ಆತನ ಭದ್ರತೆಗೆ ಅಂತ ನಿಂತಿತ್ತು. ಆತನನ್ನ ಕರ್ಕೊಂಡು ಹೋಗಿದ್ದಾವೆ. ಮೊದಲು ಸ್ಟಾರ್ಟ್ ಎಲ್ಲಿಂದ? ನೇತ್ರಾವತಿಯ ಸ್ನಾನಘಟ್ಟದಿಂದ ಸ್ಥಳ ಮಹಜರು ಶುರುವಾಗಿದೆ. ಆತ ಹೇಳಿದ್ದ ಅಲ್ಲ, ನಾನು ನೇತ್ರಾವತಿಯ ದಂಡೆಯ ಮೇಲೆ ಅದೆಷ್ಟೋ ಹೆಣ್ಣು ಮಕ್ಕಳ ಹಾಗೂ ಗಂಡು ಮಕ್ಕಳ ದೇಹವನ್ನ, ಸತ್ತಿರುವಂತಹ ದೇಹವನ್ನ ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ನಲ್ಲ, ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರು ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ, ಯಾವ ಹೊತ್ತಲ್ಲಿ ಬೇಕಾದ್ರೂ, ಯಾವ ನಿಮಿಷದಲ್ಲಿ ಬೇಕಾದ್ರೂ ಈ ಒಂದು ಧರ್ಮಸ್ಥಳ ಫೈಲ್ಸ್ ಬೇರೆ ರೀತಿಯ ಬೆಳವಣಿಗೆಯನ್ನ ಕಾಣಬಹುದು. ಆ ಒಂದು ಸ್ಥಳದಲ್ಲಿ ಏನಾದ್ರೂ ಹೆಣಗಳು ಹೂತಿಟ್ಟಿದ್ದಂತಹ ಹೆಣಗಳೇನಾರ ಸಿಕ್ತಾ ಅಂತಂದ್ರೆ ಅದನ್ನ ಈಗ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ, ಇಳ್ದಿದ್ದು ಬಳ್ದಿದ್ದೆಲ್ಲ. ಮತ್ತೇನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅಕ್ಕಪಕ್ಕ ಇರುವಂತಹ ಸ್ಟೇಷನ್ ಇರುತ್ತಲ್ಲ, ಅಲ್ಲಿ ಯಾರು ಕಾಣೆಯಾಗಿದ್ದಾರೆ ಅಲ್ಲಿ ಗೊತ್ತಾಗತ್ತೆ. ಆ ಮೂಳೆ ಯಾವ ವರ್ಷದಲ್ಲಿ ಸತ್ತು ಹೋಗಿದ್ದು ಅನ್ನೋದೆಲ್ಲ ಗೊತ್ತಾಗುತ್ತೆ. ಹೇಗೆ ಸತ್ತು ಹೋಗಿದ್ದು ಅನ್ನೋದು ಕೂಡ ಪಳವಳಿಕೆಯನ್ನ ತೆಗಿತಾರೆ. ಆಗ ಅಕ್ಕಪಕ್ಕ ಇರುವಂತಹ ಸ್ಟೇಷನ್ ನಲ್ಲಿ ಹೆಣ್ಣು ಮಕ್ಕಳೇ ಯಾರು ಸತ್ತು ಹೋಗಿದಾರೋ, ಅಥವಾ ಆ ಒಂದು ಕಂಪ್ಲೇಂಟ್ ಏನಾದ್ರು ರಿಜಿಸ್ಟರ್ ಆಗಿದೆಯಾ, ಅಥವಾ ಯಾರೋ ಒಂದು ಕಾಣೆಯಾಗಿರೋ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಎನ್ನುವಂತಹ ವಿಚಾರಗಳನ್ನೆಲ್ಲವನ್ನು ಕೂಡ ಹೊರಗೆ ತೆಗಿತಾರೆ. ನೇತ್ರಾವತಿ ಅರಣ್ಯದಲ್ಲಿ ಸ್ಥಳ ಮಹಜರು ಶುರುವಾಗಿದೆ. ಮುಸುಕುಧಾರಿ ದೂರುದಾರನನ್ನ ಕರೆತಂದು ಸ್ಥಳ ಮಹಜರು. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಭಾಗಿ. ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಕೂಡ ಭಾಗಿ. ನೇತ್ರಾವತಿ ಅರಣ್ಯದಲ್ಲಿ ಸ್ಥಳ ಮಹಜರು ಶುರು.
ಎಸ್ ವೀಕ್ಷಕರೇ, ನೇತ್ರಾವತಿಯ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರನ್ನ ಶುರು ಮಾಡಿದ್ದಾರೆ. ಯಾವ್ಯಾವ ಇಲಾಖೆಗಳು ಜೊತೆಗಿದೆ? ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯು ಕೂಡ ಜೊತೆಗೆ ಇರುವಂತದ್ದು. ಹಾಗೆ ಒಂದಿಷ್ಟು ವಿಧಿವಿಜ್ಞಾನ ಪ್ರಯೋಗಾಲಯ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸರು, ಸರ್ಕಾರಿ ವೈದ್ಯರು ಇವರೆಲ್ಲರ ಸಮ್ಮುಖದಲ್ಲಿ ಮುಸುಕುದಾರಿ ದೂರುದಾರನನ್ನ ಕರೆದುಕೊಂಡು ಬಂದು ಸ್ಥಳವನ್ನ ಮಹಜೂರು ಮಾಡಲಾಗ್ತಾ ಇದೆ. ಆತ ಹೇಳಿರುವ ಪ್ರಕಾರ ಆತ ತಾನು ಎಲ್ಲಿ ಹೂತಿಟ್ಟಿದ್ದೇನೆ ಅನ್ನೋದು ಕೂಡ ಗೊತ್ತಿದೆ ಅಂತ ಹೇಳಿದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕರೆದುಕೊಂಡು ಹೋಗಲಾಗಿದೆ. ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೂತಿಟ್ಟಿದ್ದಂತಹ ಎಲ್ಲಾ ಸತ್ಯಗಳು ಬಠಾಬೈಲಾಗಲಿದೆ ವೀಕ್ಷಕರೇ. ತಲೆ ಬುರುಡೆಯನ್ನ ತೆಗೆದುಕೊಂಡು ಬಂದಿರುವಂತಹ ಅವನು ಉಜಿರೆ ಮೂಲದ ದೂರುದಾರ ಕರೆತಂದು SIT ಟೀಮು ಧರ್ಮಸ್ಥಳದಲ್ಲಿ ಸ್ಥಳ ಮಹಜೂರನ್ನ ಆರಂಭ ಮಾಡಿದೆ. SIT ಅಧಿಕಾರಿಗಳಿಂದ ಸ್ಥಳ ಮಹಜರನ್ನ ಮಾಡಲಾಗಿದ್ದು, ದೂರುದಾರನ ಕರೆತಂದು ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಭಾರಿ ಬಂದೋಬಸ್ತ್, ಬಿಗಿ ಭದ್ರತೆಯಿಂದ ಆತನನ್ನ ಕರೆದುಕೊಂಡು ಬರಲಾಗ್ತಾ ಇರುವಂತಹ ದೃಶ್ಯವನ್ನ ಈಗ ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮ್ಗೆ. ಈಗ ಏನಾಗತ್ತೆ ಅಂತಂದ್ರೆ, ಅಲ್ಲಿ ನಿಜಕ್ಕೂ ಕೂಡ ಶವ ಇದೆಯಾ ಅಂತ ನೋಡ್ತಾರೆ. ಎಷ್ಟನೇ ಇಸುವೆಯಲ್ಲಿ ಹೂತಿಟ್ಟಿದ್ದು, ಅದು ಮಣ್ಣುಗಳು ಬಂದು ಅಥವಾ ಈ ಮಳೆಗಳು ಬಂದು ಹಾಗೆ ಬೇರುಗಳು ಬೆಳೆದುಕೊಂಡು ಬಂದು, ಅಂದ್ರೆ ಮರದ ಬೇರುಗಳೆಲ್ಲ ಬೆಳೆದುಕೊಂಡು ಬಂದು ಸ್ವಲ್ಪ ಅವನು ಎಲ್ಲಿ ಹೂತಿಟ್ಟಿದ್ದು ಅವ್ರಿಗಿಂತ ಸ್ವಲ್ಪ ಕೆಳಗೆ ಬರಬಹುದು. ತದಾದ ನಂತರ ಅಲ್ಲಿ ಮಣ್ಣುಗಳೆಲ್ಲ ಬಂದು ಬಿದ್ದಿರುತ್ತೆ, ಧೂಳುಗಳು ಬಿದ್ದಿರುತ್ತೆ. ಸೊ ಅವನು ಕಣಕ್ಕೆ ಸ್ವಲ್ಪ ಕೆಳಗಿರ್ಬೋದು. ಹಾಗೆ ಆತ ಮಿಸ್ಟೇಕ್ ಮಾಡಂಗಿಲ್ಲ. ಇದೇ ಸ್ಥಳದಲ್ಲಿ ಹೂತಿಟ್ಟಿದ್ದೀನಿ ಅಂದ್ರೆ ಇದೇ ಸ್ಥಳದಲ್ಲಿ ಹೇಳಬೇಕು. 1995ರಿಂದ 2014ರವರೆಗೆ ನಾನೇನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ ಅವನು ದೂರುದಾರ. ಸೊ ಅವನು ಸರಿಯಾದ ಜಾಗವನ್ನು ತೋರಿಸ್ಬೇಕು. ಆಗ ಶುರುವಾಗುತ್ತೆ. ಈಗ ಪಳ ಉಳಿಕೆ ಏನಾದ್ರು ಸಿಕ್ಕಿತು ಸ್ವಲ್ಪ ಮಟ್ಟಿಗೆ, ಅಲ್ಪ ಮಟ್ಟಿಗೆ, ಯಾವುದೋ ಒಂದು ತಲೆ ಬುರುಡೆನ, ಕೈ ಮೂಳೆನ ಅಥವಾ ಕಾಲ್ ಮೂಳೆನೋ ಸೊಂಟದ ಮೂಳೆನೋ ಏನೋ ಸಿಕ್ಕಿತು ಅಂತಂದ್ರೆ ಅದನ್ನ ತೆಗೆದುಕೊಂಡು ಬರ್ತಾರೆ. ಅದನ್ನ ತೆಗೆದುಕೊಂಡು ಬಂದು ಯಾವ ಇದ್ರಲ್ಲಿ ಸತ್ತಿದ್ದು, ಆ ಬೋನಲ್ಲಿ ಗೊತ್ತಾಗುತ್ತೆ ಅದು ಯಾವ್ದ್ರಲ್ಲಿ ಸತ್ತಿದ್ದು, ಎಷ್ಟನೇ ಇಸ್ವೇಲ್ ಸತ್ತಿದ್ದು, ಹೇಗೆ ಸತ್ತಿರಬಹುದು, ಯಾವ ವಯಸ್ಸಿನವರು ಸತ್ತಿರೋದು ಅಂತ ಹೇಳಿ ಗೊತ್ತಾಗುತ್ತೆ. ಈಗ ಅಕಸ್ಮಾತ್ 30ರಿಂದ 35 ವರ್ಷದ ಒಳಗೆ ಅಂತ ಆದ್ರೆ 30ರಿಂದ 35 ವರ್ಷದ ಒಳಗಡೆ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಸ್ಟೇಷನ್ಗಳಲ್ಲಿ, ಧರ್ಮಸ್ಥಳ ಫುಲ್ ಸ್ಟೇಷನ್ ಒಳಗಡೆ ಎಷ್ಟು ಜನ 30ರಿಂದ 35 ವರ್ಷದ ಒಳಗಿರುವಂತಹ ಮಹಿಳೆನೋ ಪುರುಷರು ಗೊತ್ತಾಗತ್ತೆ ಆ ಮೂಳೆಯಿಂದ. ಮಹಿಳೆಯರು ಪುರುಷರು ಕಾಣೆಯಾಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ವಿಚಾರಣೆ ಮಾಡ್ತಾರೆ. ನೇತ್ರಾವತಿ ಅರಣ್ಯದಲ್ಲಿ ಸ್ಥಳ ಮಹಜರು ಶುರು. ಕೆಲವೇ ಕ್ಷಣಗಳಲ್ಲಿ ಮೃತದೇಹ ಹೊರಗೆ ತೆಗೆಯಲು ಸಿದ್ಧತೆ. ಧರ್ಮಸ್ಥಳದಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ. ಮೃತದೇಹವನ್ನ ಭಾಗಗಳ ಸಂಗ್ರಹಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ವಿಧಿ ವಿಜ್ಞಾನ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಹಜರಿನಲ್ಲಿ ಭಾಗಿ. ನೇತ್ರಾವತಿ ಅರಣ್ಯದಲ್ಲಿ ಸ್ಥಳ ಮಹಜರು ಶುರುವಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ, ಎಷ್ಟೇ ಹೊತ್ತಿಗಾದ್ರೂ ಪರವಾಗಿಲ್ಲ, ಈ ಒಂದು ಕ್ಷಣದಲ್ಲೇ ಬರುತ್ತೆ ಈ ಸುದ್ದಿ. ಮೃತದೇಹವನ್ನ ಭಾಗಗಳನ್ನ ಸಂಗ್ರಹಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ವೀಕ್ಷಕರೇ, ಅದನ್ನ ಹೇಳ್ತಾ ಇದ್ದೆ. ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಅಷ್ಟು ಸಿಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಮಣ್ಣಲ್ಲಿ ಕೆಲವೊಂದಿಷ್ಟು ಪಳ ಉಳಿಕೆಗಳು, ಕೆಲವೊಂದಿಷ್ಟು ಮೂಳೆಗಳು ನಮಗ್ ಸಿಗಬಹುದು. ಆ ಒಂದು ಮೂಳೆಗಳನ್ನ ಎತ್ಕೊಂಡು ಹೋಗಿ ವಿಧಿವಿಜ್ಞಾನ ಸಂಸ್ಥೆ ಸರಿಯಾಗಿ ನೋಡುತ್ತೆ. ಯಾರ್ದಿದು, ಹೆಂಗ್ ಸತ್ತಿರ್ಬೋದು, ಎಷ್ಟು ವರ್ಷದ್ದು ಅಂತ ಹೇಳಿ ನೋಡಿ, ಅದು ಗಂಡೋ ಹೆಣ್ಣೋ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ SIT ಟೀಮ್ ಕೊಡುತ್ತೆ. SIT ಟೀಮ್ ಏನ್ ಮಾಡುತ್ತೆ, ಅದರ ಅಕ್ಕಪಕ್ಕ ಇರುವಂತಹ ಪೊಲೀಸ್ ಸ್ಟೇಷನ್ಗೋ ದೂರು ಯಾರ್ಯಾರು ಕಾಣೆಯಾಗಿದ್ದಾರೆ ಆ ಒಂದು ಸಮಯದಲ್ಲಿ ಅಂತ ಹೇಳಿ ಹುಡುಕತ್ತೆ. ಆಗ ಒಂದಿಷ್ಟು ಜನ ಸಿಗ್ತಾರೆ, ಕಾಣೆಯಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವ್ರು ಒಂದಿಷ್ಟು ಜನ ಸಿಗ್ತಾರೆ. ಸಿಕ್ಕದ ಮೇಲೆ ಏನ್ ಮಾಡ್ತಾರೆ, ಅದು ಹೊಂದಾಣಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ವಿಚಾರಣೆ ಮಾಡಿ ತದಾದ ನಂತರ ರಿಸಲ್ಟ್ ಅನ್ನ ಕೊಡ್ತಾರೆ. ಅಕಸ್ಮಾತ್ ಈಗ ಅಲ್ಲಿ ಪಳ ಉಳಿಕೆಗಳು ಲಭ್ಯವಾಯಿತು ಅಥವಾ ಅಲ್ಲಿ ಮೂಳೆ ತುಂಡೋ ಮತ್ತೊಂದೋ ಏನೋ ಸಿಕ್ತು ಅಂತ ಆದ್ರೆ ಈಗ ದೂರುದಾರನ ಹತ್ರ ಏನ್ ಕೇಳ್ತಾರೆ, ಎಸ್ ಹೌದು ಸಿಕ್ಕಿದೆ, ನೀನ್ ಹೇಳ್ದಂಗೆ ಸಿಕ್ಕಿದೆ, ನಿನಗೆ ಕರೆಕ್ಟ್ ಆಗಿ ಹೇಳಿ ಯಾರು ಹೇಳಿದ್ದು ಈ ಒಂದು ಹೆಣವನ್ನ
ಹೂತಿಡ್ಲಿಕ್ಕೆ ಯಾರು ಹೇಳಿದೆ? ಎಸ್, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ದೂರುದಾರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ, ಎಷ್ಟು ರೀತಿಯಾಗಿ ಬಿಗಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಈಗ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್, ಯಾವ ರೀತಿಯಾಗಿ ಬಂದೋಬಸ್ತನ್ನ ಕೊಡ್ತಾ ಇದ್ದಾರೆ ನೋಡಿ ಪೊಲೀಸರು. ಆ ವಾಹನಗಳು ನೋಡಿ, ಮೂರು ವಾಹನಗಳನ್ನ ತಂದಿದ್ದಾರೆ. ಅಷ್ಟು ರೀತಿಯಾಗಿ ಭದ್ರತೆಯನ್ನ, ಬಿಗಿ ಭದ್ರತೆಯನ್ನ ಇಟ್ಕೊಂಡು ಕರ್ಕೊಂಡು ಬಂದಿರುವಂತದ್ದು. ದೂರದಾರ ಹೇಳ್ತಾ ಇದ್ದ ಅಲ್ವಾ, ನನಗೆ ಬಿಗಿ ಬಂದೋಬಸ್ತ್ ಬೇಕು, ನನಗೆ ಏನ್ ಬೇಕಾರ ಆಗ್ಬಹುದು ಅನ್ನುವಂತಹ ಭಯ ಇದೆ ಅಂತ ಹೇಳ್ತಾ ಇದ್ರಲ್ವಾ. ಆ ರೀತಿಯಾಗಿ 3 ಪೊಲೀಸ್ ವಾಹನಗಳನ್ನ ಕರೆದುಕೊಂಡು ಬರಲಾಗಿದೆ, ಬಿಗಿ ಭದ್ರತೆಯನ್ನ ನೀಡಲಾಗಿರುವಂತದ್ದು. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪೊಲೀಸರು ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತನ್ನ ನೀಡಲಿಕ್ಕೆ 3 ವ್ಯಾನ್ ನಲ್ಲಿ ಪೊಲೀಸರು ಇಳ್ಕೊಂಡು ಬರ್ತಿದ್ದಾರೆ ಅನ್ನುವಂಥದ್ದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈಗ. ಎಸ್, ಇದಿಷ್ಟು ವಾಹನಗಳು ಕೂಡ ಆ ಒಂದು ದೂರುದಾರ, ಒಬ್ಬ ದೂರುದಾರ, ಮಾಜಿ ಪೌರ ಕಾರ್ಮಿಕ ದೂರುದಾರ, ಆತನ ಭದ್ರತೆಗೆ ಬಂದಿರುವಂತಹ ಅದಿಷ್ಟು ಪೊಲೀಸರು. ಎಸ್ ವೀಕ್ಷಕರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊತ್ತಿಟ್ಟಂತಹ ಸತ್ಯವನ್ನ ಹೊರತೆಗೆಯಲಿದ್ದಾರೆ SIT ಟೀಮ್. ಉಜಿರೆ ಮೂಲದ ದೂರುದಾರ ಕರೆದುಕೊಂಡು ಬಂದಿದ್ದಾರೆ SIT ಟೀಮ್. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಅದು ಯಾವ ರೀತಿಯಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೂತಿಟ್ಟಿದ್ದಂತಹ ಒಂದು ಜಾಗದಲ್ಲಿ ಆ ಒಂದು ಮೂಳೆಗಳನ್ನ ಹೊರತೆಗೆಯಲಿದ್ದಾರೆ. ಎಸ್ ವೀಕ್ಷಕರೀಗ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಅದನ್ನ ಭದ್ರತೆಯಿಂದ ಕರೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಹಾಗೂ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಅಷ್ಟು ಸತ್ಯಗಳು ಹೊರಗೆ ಬೀಳಲಿದೆ. ಅಲ್ಲೇನಾರ ಮೂಳೆ ತುಂಡು ಅಥವಾ ಏನೋ ಒಂದು ಸಿಕ್ತು ಅಂತಂದ್ರೆ ಕೇಸ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತೆ. ನಿನಗಿಲ್ಲಿ ಯಾರು ಹೇಳಿದ್ದು, ಹೂಳಕ್ ಹೇಳಿದ್ ಯಾರು? ಇಂತಿಂತ ಸೂಪರ್ವೈಸರ್ ಆತ ಶನಿವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ SIT ಟೀಮು. ಶನಿವಾರವೇ ಹೇಳಿದ್ದ ಅವನು ಶನಿವಾರನೇ ಹೇಳಿದ್ದ 30 ಜನ ಸೂಪರ್ವೈಸರ್ ಇದ್ದಾರೆ, 30 ಜನರದ ಹೆಸರು ಕೊಟ್ಟಿದ್ದೀನಿ ಅಂತ ಹೇಳಿದ್ದ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಆ ಸೂಪರ್ವೈಸರ್ ಕರೆಸ್ತಾರೆ. ಏನಾಯ್ತು ಎತ್ತ, ನಿಂಗ್ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಈ ಸಾವು ಇದೆಯಲ್ಲ, ಇದು ಸೈಲೆಂಟ್ ಆಗಂತೂ ಬಿಡ್ಲಿಕ್ಕೆ ಕೊಡೋದಿಲ್ಲ SIT ಟೀಮು. ಎಸ್, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕ್ಷಣ ಅಪ್ಡೇಟ್ಸ್ ಬರ್ತಾ ಇದೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.